ಬಂಗಾರ ನಿನ್ನ ಚಾಲೆಂಜಿಗೆ ಮಣ್ಣಾಗ್ಲಿ ನಾವು ಬದುಕಬೇಕು ಮಾರೆ ಸುಮ್ಮನೆ. ಗಿಲಿ 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 ಏನ ಗಿಲಿ ಭಜನೆಗೆ ಬರ್ತ್ಡೇ ಗರ್ಲ್ ಮತ್ತು ಮಗಳು ಪ್ರಸಿದ್ಧಿ ಮತ್ತು ಅಜ್ಜಿ ಮೂವರು ಭಜನೆ ಮಾಡ್ತಿದ್ದಾರೆ. ಸ್ನಾನಕ್ಕೆ ಕರೆದು ಬರುವುದೇ ಇಲ್ಲ, ನನ್ನ ಕೈಗೆ ಸಿಗುದಿಲ್ಲ ಇವತ್ತು ಇಲ್ಲಿಗೆ ಬಂದು. ಅಲ್ಲಿ ನನ್ನ ಹಿಂದೆ ನೆಲ್ತಾ ಇರ್ತಾಳೆ, ಇಲ್ಲಿ ನಾನೇ ಅವಳ ಹಿಂದೆ ನೆಲ್ಬೇಕಷ್ಟೇ. ಅಲ್ಲಿ ನೋಡಿ ಅದರಷ್ಟು ಉದ್ದ ಇಲ್ಲ, ಬಡಿತೀಯಾ? ಹೀಗೆ 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 ಬಡಿ, ಈಗ ಇನ್ನು ಬಡಿ, ಈಗ ಇನ್ನು ಬಡಿ, ಇನ್ನು ಬಡಿ, ಇನ್ನು ಬಡಿ ಅಂತೆ. ಮುಖ ನೋಡಿ ಮಾಡುದು. ಈಗ ಹೀಗೆ ಇಟ್ಕೊ, ಹೀಗೆ ಇಟ್ಕೊ, ಹೀಗೆ ಹೀಗೆ ಇಟ್ಕೊ. ಬರ್ಡೇ ಗರ್ಲ್ ರೆಡಿ ಮಾಡೋದಕ್ಕೆ ಆದ್ಯ ಬ್ಯೂಟಿ ಪಾರ್ಲರಿಂದ ಬಂದಿದ್ದಾರೆ. ನಿಮ್ದು ಬ್ಯೂಟಿ ಪಾರ್ಲರ್ ಶಾಪ್ ಯಾವುದು? ಹಾಕು ರೆಡಿ ಮಾಡಿ ಬೇಗ. ಅವಳ ಮೇಲೆ ನಂಬಿಕೆ ಖುಷಿ. ಇವಳು ಬಗ್ಗಿ ನೋಡ್ತಿದ್ದಾಳೆ. ನಿಮ್ಮ ಹೆಸರೆಂತ? ನಿಮ್ಮ ತಂಗಿ ಹೆಸರೆಂತ? ಜ್ಯೇಷ್ಠ. ಓಕೆ, ನೆಸ್ಕೆಫೆ ಕಾಫಿ ಬಂತು. ನೆಸ್ಕೆಫೆ ಎಂತದು? ಬರ್ಡ್ ಗರ್ಲ್ ಇದು ಡ್ರೆಸ್ ನೋಡ. ಯಾರು ಕೊಟ್ಟದ್ದು ಇದು? ಹೌದಾ, ಎಷ್ಟು ಸೂಪರ್ ಉಂಟಾ. ಎಷ್ಟು ಚಂದ ಇವಳು, ಹರಿಯವರಾಣಿ ಮಗಳು. ಹೀರೋಯಿನ್ ಬಿಲ್ಡಪ್ ಕೊಡು ಅಂದ್ಕೊಂಡ್ರೆ ಮಡಿಕೇರಿಯಲ್ಲಿ ಇರ್ತಾರಲ್ಲ, ಟಿಬೆಟಿಯನ್ ಕಣ್ಣು ನೋಡಿದಾಗೆ. ಸೌಮ್ಯ ಅವರು ಬಂದಿದ್ದಾರೆ. ನೀವು ನೋಡ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಲೂಟಿಕ್. ಈಚೆ ಬಾ, ಲೈಟ್ ಅಲ್ಲಿ ಇದು ಭೂತದ ತರಕಂತ. ಅದು ನನ್ನ ಮಗನ ಇದಕ್ಕೋಸ್ಕರ ಹಾಕಿದ್ದು ನಾನು ಬ್ಲೂಟಿಕ್ ಮಾರ್ಕ್. ಈಗ ಆಯ್ತು, ಅದನ್ನು ತೆಗ್ದಿದ್ದೇನೆ. ಯಾಕೆ ತೆಗ್ದದ್ದು? ಎಲ್ಲರೂ ಅಲ್ಲ, ಸೌಮ್ಯ ಅನ್ನೋರು ಸುಮಾರು ಜನ ಇರ್ತಾರೆ. ನಿಮ್ಮ ಬ್ಲೂಟಿಕ್ ಹೋಗಿ ಎಲ್ರಿಗೂ ಕನ್ಫ್ಯೂಷನ್ ಆಗಿ ಯಾರು ಜಾತ್ರೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತೆ. ನಮ್ಮ ಇವತ್ತಿನ ಬರ್ತ್ಡೇ ಗರ್ಲ್ ನಮ್ಮ ಜೊತೆ ಇದ್ದಾರೆ, ನಕ್ಷತ್ರ. ಹೇಳಿ ನಕ್ಷತ್ರ, ಹೇಗಿದ್ದೀರಾ? ಸೂಪರ್ ಇರ್ತವೆ. ಹೌದಾ? ಯಾರು ನಿಮಗೆ ಈ ಡ್ರೆಸ್ ಕೊಟ್ಟಿದ್ದು? ಅಮ್ಮ ತೆಗೆಸ್ಕೊಟ್ಟಿದ್ದು. ಎಷ್ಟನೇ ವರ್ಷದ ಬರ್ತ್ಡೇ ನಿಮ್ಮದು? 5 ವರ್ಷ. 5 ವರ್ಷ ಆಯಿತು ನಿಮಗೆ. ಪ್ರತಿ ವರ್ಷ ಹುಟ್ಟುಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ. ನಿಮ್ಮ ಅಭಿಮಾನಿಗಳಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇವ ನನ್ನ ಅಕ್ಕನ ಮಗ ನವನೀತ್ ಅಂತ. ಹುಲಿ ಥರ ಸಾಕಬೇಕು ಅಂತ ಅವ್ರ ಅಪ್ಪ ಅಮ್ಮ ಅಂದ್ಕೊಂಡಿದ್ದು. ಹಾಗೆ ಅವನಿಗೆ ಹುಲಿದ್ದು ಟೀ ಶರ್ಟ್ ಹಾಕಿದ್ದಾರೆ. ಬಿಗ್ ಬಾಸ್ 12 ಇದ್ದು ಗಿಲ್ಲಿ ಅವರ ಸಾಂಗನ್ನು ಆಡ್ತಾನೆ. ಹಾಡ ಅವಳ ಅಮ್ಮ ಹೇಳಿಕೊಟ್ಟದ್ದು. ಅಮ್ಮ ಹೇಳಿದ್ದು ಚಂದ ಪದ್ಯ ಹೇಳ್ತಾನೆ ಅಂತ. ಅಮ್ಮ ಹೇಳಲಿಕ್ಕೆ ಹೋಗು ಲಾಗಲ್ಲಿ ನನ್ನ ಮಗಂದು ವಿಡಿಯೋ ಮಾಡು ಲಾಗಲ್ಲಿ ಚಂದ ಸಾಂಗ್ ಹೇಳ್ತಾನೆ. ಈಗ ಬರ್ಡೇ ಗರ್ಲ್ ಅದನ್ನು ಟ್ರೈ ಮಾಡ್ತಾಳೆ. ನವನೀತ್ ಆಮೇಲೆ ಹೇಳ್ತಾನೆ. ಹೇಳು. ಅರ್ಥ ಆಗ್ಲಿಲ್ಲ. ಲಿಪ್ಸ್ಟಿಕ್ ಹೋಗ್ತದೆ ಅಂತ ಈಗ ಆಡ್ದ. ಹಾಡು ಹೇಳು. ಹೇಳು ನಕ್ಕಮ್ಮ.
ಇಲಿ ಅಲ್ಲ ಮರಿ ಇಲ್ಲಿ. ರೆಡಿ 3 2 1 ಆಕ್ಷನ್. ಕ್ಲಾಪ್ ಹೊಡಿರಿ ಎಲ್ಲರೂ. ಏ ನಕ್ಕ ಮಾಡು ಹಾಡು. ಆ ಕಡೆಯವರು ಈ ಕಡೆ ದವ ದಾಸಿ ಚಿಕ್ಕ ದೆನ್ಸಿಕ ನಮ್ಮಪ್ಪ ರಾಜ ಪಟ್ಪರಿ ಪೀಜ ಸಾದ ಸೊಪ್ಪ ಇಬು ಮಾರ ತೊಪ್ಪು ಗಿಲಿ 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 ಏನ ಕಗಿರಿ. ಏನೇನು ದಬ್ಬಾಕಿದ್ಯಾ ಇಲ್ಲಿ ಅನ್ನೋದು ತುಟಿ ಒತ್ತುತ್ತೆ. ಅದಕ್ಕೆ ಅವಕ ಜವಕ ಇದೆ ಇಲ್ಲಿ ಅಂತೆ ಹೇಳು. ದಬ್ಬಾಕಿದ್ಯಾ ಹೇಳು. ಅಪ್ಪ ಹೇಳು. ಅಮ್ಮ ಹೇಳು. ಅಪ್ಪ ಹೇಳು. ಅಪ್ಪ ಹೇಳು. ಅಪ್ಪ ಹೇಳು. ಅಪ್ಪ ಅಂತ ಕರಿ. ಈಗ ನಮ್ಮ ಮಡಿಲಲ್ಲಿದ್ದಾರೆ ಜ್ಯೇಷ್ಠ ಮತ್ತು ಶ್ರೇಷ್ಠ. ಈಗ ಶ್ರೇಷ್ಠನಿಂದ ಒಂದು ಸಾಂಗ್. ಜಾನಿ ಜಾನಿ ಹಸ್ಬೇಕು. ಇವತ್ತಿನ ಲಾಗಲ್ಲಿ ನಮ್ಮನ್ನೇ ಟಸ್ ಮಾಡ್ತಿದ್ದಾರೆ ಮಕ್ಕಳು ಎಲ್ಲ ಸೇರಿ. ಶ್ರಾವಣ್ ಈಗ ಬರ್ತಿದ್ದಾರೆ. ನೀನು ಮಡಿಲಲ್ಲಿ ಮಲಗಿದ್ರೆ ಹಾಗಾಗಿಲ್ಲ. ಇಲ್ಲೇ ಹಾಡು ಯಾವುದಾದ್ರು. ದೊಡಮ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಕ ಸೊಪ್ಪು, ನೀವಿಬ್ರು ಮಾಡು ತಪ್ಪು, ಗಿಲ್ಲಿ 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 ಏನ್ ದಬಾಕಿದಿ ಇಲ್ಲಿ. ಇದು ಯಾವುದು ಇದು ಎಷ್ಟನೇ ಕ್ಲಾಸ್ ಇದ್ದು ಪಠ್ಯ ಪುಸ್ತಕದ್ದು ಸಾಂಗ್? ಅದು ನಂಗೆ ಗೊತ್ತಿಲ್ಲ. ಅಂದ್ರೂ ಪಠ್ಯ ಪುಸ್ತಕದಲ್ಲಿ ಇದೆ ಅಂದ್ಕೊಂಡಿದ್ಯಾ? ನೀನೇ ಸಾಂಗ್ ಆಡ್ತೀಯಾ? ಇವೆಂತ ಮೈಕ್ ನೋಡ್ಲಿಕ್ಕೆ ಬಂದದ್ದು. ಹುಲಿ ಡ್ಯಾನ್ಸಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿರುವ ನವನೀತ್ ಈಗ ಬರ್ತಿದ್ದಾರೆ. ಹುಲಿ ವೇಷದಲ್ಲಿ ಇವನಿಗೆ ಅವಾರ್ಡ್ ಕೂಡ ಸಿಕ್ಕಿದೆ. ಇಲ್ಲೂ ಕೂಡ ಇವನ ಅಮ್ಮವೇ ಹೇಳಿದ್ದು ಹುಲಿ ಕುಣಿತಾನೆ ಅಂತ. ಬರೀ ಎಂಥದ್ದಿಲ್ಲ, ಅವನು ಬರುದಿಲ್ಲ, ಇವಳು ತಳ್ಳುದು ಅವನನ್ನು, ಹೋಗು ಅಂತ. ಹೋಗು ಲಾಗಲ್ಲಿ ಡ್ಯಾನ್ಸ್ ಮಾಡು, ಹಾಡಾಡು ಅಂತ ತಳ್ಳಿ ಸಾಕು. ಈಗ ಶ್ರೇಷ್ಠ ಅಂದು ಟೈಗರ್ ಡ್ಯಾನ್ಸ್. ಮಾಡು. ಇವಳು ಕ್ಯಾಮರಾಮನ್ನ ತುಳಿಯುದ ಅಂತ. ಕಾಲು ಅಯ್ಯಪ್ಪ ಅಮ್ಮ. ಸೂಪರ್ ಕ್ಲಬ್ ಶ್ರೇಷ್ಠ ಸೂಪರ್. ಅಥರ್ವನಿಗೆ ಆಗ್ತದೆ ಹಾಗೆ ಮಾಡ್ಲಿಕ್ಕೆ? ಮಾಡು ಹಾಗೆ ಮಾಡಿ. ಇವ ಜನರೇಟರ್ಗೂ ಡ್ಯಾನ್ಸ್ ಮಾಡ್ತಾನ ಅಂತ ಇವಳಿಗೆ ಎಂತ ಗೊತ್ತುಂಟು? ಜ್ಯೇಷ್ಠನಿಗೆ ಪಿಲ್ಲಿ ವೇಷ. ಮಾಡಿ ಕುಣಿ ಪಿಲ್ಲಿ ವೇಷ ಕುಣಿ. ಯಬ್ಬ ಆಗ ಅಲ್ಲಿ ಮಾಡಿ ತೋರಿಸು, ತಂಗಿಗೆ ತೋರಿಸು. ಅಯ್ಯೋ ದೇವ್ರು. ಅಯ್ಯೋ ಏನಾಗ್ಲಿ ಅವನಿಗೆ ಏನಾಗ್ಲಿ. ಹೀರೋ ಯಾವಾಗಲೂ ಕೂಗುದಿಲ್ಲ, ತಾಗಿದ್ರು ಕೂಗುದಿಲ್ಲ ಹೀರೋಗೆ. ಹೀರೋ ಕೂಗುದೇ ಇಲ್ಲ, ತಾಗಿದ್ರೆ ಕೂಗುದಿಲ್ಲ ಹೀರೋ. ಹೀರೋ ಯಾವತ್ತಿದ್ರು ಹೆದರಿಸ್ತಾನೆ, ಧೈರ್ಯವಂತ. ತಾಗಿಲ್ಲ ತಾನೆ?
ಏನೂ ಆಗ್ಲಿಲ್ಲ ನೋಡಿ. ಈ ನನ್ನ ಮಕ್ಕಳು ಒಂದೊಂದಲ್ಲ ಈ ಮಗು ಕೆಳಗಡೆ ತಾಗಿ ಮಂಡೆ ಉಡಿಯಾಗುವಷ್ಟು ಸೌಂಡ್ ಬಂತು, ಆದ್ರೂ ಏನು ನೋಡಿ 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 ಅವನ ಧೈರ್ಯ ನೋಡಿ, ಮೆಚ್ಚಬೇಕು. ಹೀರೋ, ಅಯ್ಯೋ ಹೀರೋಗೆ ಅಮ್ಮ ನೋಡಿ, ಇದು KGF ನ ಸೀನ್. ಹಿಂದೆ 1000 ಜನ ನಿಂತಿದ್ದಾರೆ ಅನ್ನೋ ಧೈರ್ಯ ನಿನಗಿದ್ರೆ ಬರೀ ಒಂದು ಯುದ್ಧ ಗೆಲ್ಬಹುದು. ಈಗ ವೇದಿಕೆಗೆ ಆಗಮಿಸುತ್ತಿದ್ದಾರೆ ನಕ್ಷತ್ರ. ಕ್ಲಾಪ್ಸ್ ಕ್ಲಾಪ್ಸ್ ಕ್ಲಾಪ್ಸ್. ಬರ್ಡೇ ಗರ್ಲ್. ಈಗ ಬರ್ಡೇ ಗರ್ಲ್ ಇಂದ ಒಂದು ಡ್ಯಾನ್ಸ್. ಆದ್ರೆ ಇಲ್ಲಿ ಕಾಪಿರೈಟ್ ಇರೋದ್ರಿಂದ ಸಾಂಗ್ನ ಅವರೇ ಹಾಡ್ತಾರೆ. ಗಂಗಾಧನೆ ಸಂಜಾನು ಈ ರಾಜ ನೀನೆ ಕ್ವೀನು ಮುದಾದನೆ ಡಿಡಾವ್ನು ಈ ಏಜ ಬ್ಯೂಟಿ ನೀನು. ಆ ಆ ಆ ಆ ಆ ಆ ಆ ದೇವರೇ ಏನಲೆ ಓ ಚಂದಿರನ ಕೊನೆ ಮಗಳೇ ದೇವರೇ ಏನಲೆ ಓ ಇಂದಿರನೊಂಡೆವಲೇ ಸ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲೇ ಹೊರಟೋಲಗೋ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬ್ಯಾಂಗಲ್ ಬಂಗಾರಿ ಹೊರಟೆ ಹಗ್ಗ ಫೀಲಿಂಗ್ ಗೋಡಿ ಫೀಲಿಂಗ್ ಗೋಡಿ ಗೋಳ ಗಾಡಿ ಕಜ್ಜಿಂಬಂಗ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಇದು ಭಾರಿ ಕಷ್ಟ. ಹಾಡು ಹಾಡ್ತಾ ಸಾಂಗ್ ಆಡೋದು ನಮ್ಮ ಹಾಡಾಡ್ತಾ ಡ್ಯಾನ್ಸ್ ಮಾಡೋದು ತುಂಬ ಕಡಿಮೆ ಜನ. ಅದರಲ್ಲಿ ನಮ್ಮ ನಕ್ಷತ್ರ ಅವರು ಸೇರ್ಪಡೆಯಾಗಿದ್ದಾರೆ. ವಿದೇಶಿಯರು ಆಡೋದು ಈ ಥರ ಹಾಡು ಹಾಡ್ತಾ ಡ್ಯಾನ್ಸ್ ಮಾಡಲಿಕ್ಕೆ ಬಚ್ಚುದಿಲ್ವಾ? ಈಗ ಅದೇ ಸಾಂಗ್ ಅನ್ನ ತಂದೆ ಆಡಿದ್ರೆ ಹೇಗೆ? ನಾನು ಆಡ್ತಿಲ್ಲ, ಭವ್ಯ ಆಡ್ತಾರೆ. ನೋಡಿ, ಮುದ್ದು ಶಾರದೆಯಲ್ಲಿ ನಕ್ಷತ್ರ ರನ್ನರ್ ಅಪ್ ಆಗಿದ್ಲು. ರನ್ನರ್ ಅಪ್ ತಗೊಂಡ ನೆನಪಿಗೆ ಇಲ್ಲೇ ಅಂಟಿಸ್ತಿದ್ದೀವಿ. ಬರ್ಡೇ ಗರ್ಲ್ನ ಅಪ್ಪ ಇದ್ದಾರೆ, ಅವಾಗ ಡ್ರೆಸ್ ಬೇರೆ ಹಾಕಿದ್ರು, ಇವಾಗ ಡ್ರೆಸ್ ಚೇಂಜ್ ಆಗಿದೆ. ಯಾಕೆ ಅಂತ ಕೇಳೋಣ. ನಕ್ಷತ್ರ ನಮ್ಮ ಬ್ಲ್ಯಾಕ್ ಹಾಕಿದ್ದಾರೆ, ಅದಕ್ಕೆ ನಾನು ಸಹ ಬ್ಲ್ಯಾಕ್ ಹಾಕ್ಬೇಕಂತೆ. ಅಯ್ಯೋ, ಎಷ್ಟು ಸಲ ಚೇಂಜ್ ಮಾಡೋದು ಗೊತ್ತಾಗುದಿಲ್ಲ. ಯಾಕೆ ನಿಮಗೆ ಸ್ವಾತಂತ್ರ್ಯವೇ ಇಲ್ವಾ? ಅವ್ರು ಸ್ವಾತಂತ್ರ್ಯ ಅಲ್ಲ, ನಮ್ಮದಾದ್ರೆ ಡ್ರೆಸ್ ಚೇಂಜ್ ಮಾಡ್ಬೋದು, ಅವ್ರದ್ದು ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ. ಅವ್ರದ್ದು ಇನ್ನು ಚೇಂಜ್ ಮಾಡ್ಲಿಕ್ಕೆ ಹೋದ್ರೆ ಇನ್ನು ಮಧ್ಯಾಹ್ನ ಸಂಜೆ ತನಕ ಆಗ್ತದೆ. ನಮ್ಮದಾದ್ರೆ 2 ನಿಮಿಷದಲ್ಲಿ. ನೀವು ಹೇಳ್ಬೋದಿತ್ತಲ್ಲ, ನನ್ನ ಡ್ರೆಸ್ ನನ್ನ ಇಷ್ಟ, ನಾನು ಯಾವ ಕಲರ್ ಹಾಕ್ತೀನೋ ಆ ಕಲರಲ್ಲಿ ನೀನು ಹಾಕೊಂಡು. ಹೌದು, ಅವ್ರ ಹತ್ರ ವಾದ ಮಾಡಿದ್ರೆ ಕತೆ ಗೋವಿಂದ. ನಿಮಗೆ ಯಾಕೆ ಅಷ್ಟು ಭಯನಾ? ಭಯ ಇಲ್ಲ, ಭಯ ಈಗ ಅವ್ರು ಎದುರು ಬಂದ್ರು ಕೂಡ ನಾನು ಭಯ ಪಡೋದಿಲ್ಲ. ಚಾಲೆಂಜ್ ಕೊಡ್ತೀವಿ, ನಿಮ್ಮ ಇಷ್ಟದ ಡ್ರೆಸ್ ಹಾಕಿ ಅದು ಹೇಗಾದ್ರೂ ಸರಿ, ನೀವು ಅದನ್ನು ಚಾಲೆಂಜಿಂಗ್ ಆಗಿ ತಗೋಬೇಕು. ಕಾರ್ಬಾ ಇದು ಇದಾಗ್ಬೋದು ದೊಡ್ಡ, ಅದಕ್ಕಿಂತ ಸುಮ್ಮನೆ ಕೂತ್ಕೊಳ್ಬೋದು. ಇನ್ನು ಚಾಲೆಂಜಿಂಗ್ ಮಣ್ಣಾಗ್ಲಿ, ನಾವು ಬದುಕಬೇಕು ಮಾರೆ ಸುಮ್ಮನೆ. ಉಲ್ಟೆ ಇಟ್ಟು ಓಪನ್ ಮಾಡಿದ್ದ. ನೋಡಿ, ನಕ್ಷತ್ರನಿಗೆ ಒಂದು ಬ್ಯೂಟಿಫುಲ್ ಆದ ಗಿಫ್ಟ್ ಅನ್ನ ಪ್ರೆಸೆಂಟ್ ಮಾಡಿದ್ದಾನೆ, ಫ್ರೇಮ್ ಹಾಕೊಂಡು. ನೀ ಗಿಫ್ಟ್ ಕೊಟ್ಟದಲ್ಲ, ಮಾಡಿಸಿದ ಅಲ್ಲಲ್ಲ, ಇವನು ಎಡಿಟ್ ಮಾಡಿ ಗಿಫ್ಟ್ ಕೊಟ್ಟದಲ್ಲ, ಫ್ರೇಮ್ ಹಾಕಿ ತಂತದ ಅಂಗಡಿ. ಹಾಗೆ ದುಡ್ಡು ಕೊಡ್ಲಿಲ್ಲ ನಾವು, ಈಗ ಅವನು ಹೇಳ್ತಾರ. ಈಗ ನೋಡಿ, ದರ್ದೂರ್ ಸಾಂಗಲ್ಲಿ ಬರ್ತಾನೆ, ದುರಂಧರ್ ಸಾಂಗಲ್ಲಿ ಇಸ್ಲಾ ಹೊಸ ಮಸ್ಲಾ ಗಿತ್ಲೆ ಗಸ್ಲಾ ಜಸ್ಲಾ ಬೆಸ್ಲೆ ಗುಸ್ಲಾ ಗಸ್ಲಾ. ಕಾಪಿರೈಟ್ ಆಗಿರೋದ್ರಿಂದ ನಾವೇ ಸಾಂಗ್ ಆಡ್ತಿದ್ದೀವಿ. ಇವರದೇ ಒಂದು ಫ್ರೇಮ್ ಅಂಗಡಿ ಇದೆ. ಎಲ್ಲಿದೆ? ಗುರೇನ್ಕೆರೆಯಲ್ಲಿ ಇವರದೇ ಒಂದು ಫ್ರೇಮ್ ಶಾಪ್ ಇದೆ. ಏನು ಹೆಸರು? ಲುಕ್ ಫೋಟೋ ಫ್ರೇಮ್ ಅಂತೇಳಿ.
ಉನ್ಪೋಡು ಲುಕ್ ಫೋಟೋ ಫ್ರೇಮ್ ಇವರದೇ ಗುರೆಂಕೇರಲ್ಲಿ ಯಾರೋ ಹೋದರು ಮತ್ತು ಬೆಳ್ತಂಗಡಿ ಆಸುಪಾಸಲ್ಲಿರೋರು ಒಂದು ಶಾಪಿಗೆ ವಿಸಿಟ್ ಮಾಡಿ ಇವರ ಹತ್ರ ಫ್ರೇಮ್ಸ್ ಮಾಡಿಸ್ಕೊಳ್ಳಿ. ಏನು ಹೇಳ್ತೀರಿ? ಬನ್ನಿ ಅಲ್ಲ ಈಗ ದರ್ದೂರು ಸ್ಟೆಪ್ಪಲ್ಲಿ ಹೋಗ್ತಾನೆ, ಹೋಗು. ಇವನೆಂತ ಮಾಡುದು? ಬರ್ತ್ಡೇಗಿಂತ ಮುಂಚೆ ಪ್ರಿಪರೇಷನ್ ಆಗ್ತಾರೆ, ಇವನು ಬರ್ಡೇ ಟೈಮಲ್ಲೇ ಪ್ರಿಪೇರ್ ಮಾಡ್ತಾರೆ. ಎಂತಾಯ್ತಾ? ಬೇರೆ ಉಂಟಾ? ನೋವಾಗುದಿಲ್ಲ. ಹೀಗೆ ಚಡ್ಡಿ ಕಾಣ್ತದೆ ನಿಂದು. ಚಡ್ಡಿ ಹಾಕಿಲ್ಲ ಅಂತ ಅವನು. ಹೊಡಿಯವನಿಗೆ ಸರ್ ಈ ಮನೆ ಗೋಡಿ ಹೊಡಿತಿದ್ಯಾ ಹೀಗೆ, ಅಲ್ಲಿ ಬಿರುಕು ಬಿಡ್ತು. ಈಗ ನಕ್ಷತ್ರನ ಫ್ರೇಮನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ನಕ್ಷತ್ರ ಫ್ರೇಮ್ಸ್. ವಾವ್, ಕ್ಲಾಪ್ ಕ್ಲಾಪ್. ಈಗ ಕಾರ್ತಿಕ್ ಅವರಿಂದ ದರ್ದೂರು ಸ್ಟೆಪ್. ಈಗ ಮರಿಲ್ ಮಾಮ ಬಂದಿದ್ದಾರೆ. ಮರಿಲ್ ಮಾಮನಿಗೆ ಇಂಥ ಮಾಮ ನಿಮಗೆ ಹತ್ರ ಸ್ಪೆಷಲ್ ಆಗಿ ಕೇಳಬೇಕು, ಇಂಥ ಕಾಸ್ಟ್ಯೂಮ್ ಎಲ್ಲ ಎಲ್ಲಿ ಸಿಗ್ತದೆ ನಿಮಗೆ? ಈ ಕಲರ್, ಯಾವ ಕಲರ್? ಈ ಕಲರ್, ಈ ಕಲರ್ ಅಪ್ಪಂದು ನೋಡಿ ಯಾವ ಕಲರ್, ಎಲ್ಲ ಕಲರ್ ಉಂಟಿದ್ರು. ಈಗ ಪಶಿದ್ದಿ ರೆಡಿ ಆಗಿದ್ದಾಳೆ. ಕೆಳಗೆ ಬಿಡಂತೆ ಅವಳನ್ನು. ಅಮ್ಮನಿ ಬ್ಯಾಂಗಲ್ ಬಂಗಾರಿ ಈಗ ಕೇಕ್ ಅನ್ನ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಮತ್ತೆ ಇಡ್ಬೋಣ ಅಂತ.